ಪಟ್ಟದಾಟದ ಫೈಟ್ನಲ್ಲಿ ಉಪಮುಖ್ಯಮಂತ್ರಿಗಳು ಹತಾಶಗೊಂಡ್ರ? ಪಟ್ಟದ ಫೈಟ್ನಲ್ಲಿ ಆಗ್ತಿರುವ ಬೆಳವಣಿಗೆಗಳನ್ನು ಕಂಡು ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಕೈ ಚೆಲ್ಬಿಟ್ರ ಅನ್ನುವಂತಹ ಪ್ರಶ್ನೆ ಏಳುತ್ತೆ. ಬಿಕಾಸ್ ಪವರ್ ಶೇರಿಂಗ್ ಜಟಾಪಟಿ ನಡುವೆನೇ ಡಿಕೆ ಶಿವಕುಮಾರ್ ಮಾರ್ಮಿಕ ನುಡಿಯೊಂದನ್ನು ಆಡಿದ್ದಾರೆ. ಪಕ್ಷಕ್ಕಾಗಿ ದುಡಿದಂತಹ ತಮ್ಮನ್ನ ಕಡೆಗಣಿಸ್ತಿರೋ ಕುರಿತಂತೆ ಬಹಳ ಬೇಸರಗೊಂಡು ಮಾರ್ಮಿಕವಾಗಿ ಮಾತಾಡಿದ್ದಾರೆ. 2.5 ವರ್ಷ ಕಳೀತು, ಅದರ ಬಳಿಕ ಯಾವುದೇ ಕ್ರಾಂತಿ ನಡೀಲಿಲ್ಲ. ಬಟ್ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತಹ ಡಿಸಿಎಂ ಡಿಕೆಶಿ ಇನ್ನಿಲ್ಲದ ಶತ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಹಾಗಾದ್ರೆ ಈ ಹಂತದ ಬೆಳವಣಿಗೆಗಳೆಲ್ಲವನ್ನ ಕಂಡು ಮುಖ್ಯಮಂತ್ರಿ ಸ್ಥಾನ ಸಿಗದೆ ಡಿಕೆ ಶಿವಕುಮಾರ್ ಹತಾಶಗೊಂಡ್ರ ಅನ್ನುವಂತಹ ಪ್ರಶ್ನೆ ಏಳ್ತಾ ಇದೆ. ಮಾರ್ಮಿಕ ನುಡಿಯ ಮೂಲಕ ತಮ್ಮ ಬೇಸರವನ್ನ ಹೊರಹಾಕುವಂತ ಕೆಲಸ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿರೋದು. ಹಾಗಾದ್ರೆ ಉಪಮುಖ್ಯಮಂತ್ರಿಗಳು ಏನ್ ಮಾತಾಡಿದ್ರು ಅನ್ನುವಂತ ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ದೀಪದ ಬೆಳಕು ಕಾಣಿಸುತ್ತೆ, ಬಟ್ ಕಷ್ಟ ಯಾರಿಗೂ ಕಾಣಲ್ಲ. ದೀಪದ ಹಿಂದೆ ಎಣ್ಣೆ ಇದೆ, ಆದರೆ ಅದರ ಕಷ್ಟ ಏನು ಅನ್ನೋದು ಬತ್ತಿಗೆ ಮಾತ್ರ ಗೊತ್ತಿದೆ ಅಂತ ಹೇಳಿದ್ದಾರೆ. ಬತ್ತಿಯ ಕಷ್ಟ ಯಾರಿಗೂ ಕಾಣೋದೇ ಇಲ್ಲ. ಬಿಕಾಸ್ ಹೌದು, ತನ್ನನ್ನು ತಾನು ಸುಟ್ಕೊಳ್ಳುತ್ತೆ ಬತ್ತಿ, ಅಲ್ಲಿ ಬೆಳಕು ಬರಬೇಕು ಅಂದ್ರೆ. ವಸ್ತು ಒಂದರ ಮೂಲ ಎಲ್ಲಿಯೋ ಇರುತ್ತೆ, ಆದರೆ ಅದಕ್ಕೆ ಅಲಂಕಾರ ಕೊಟ್ಟ ಬಳಿಕ ಮಾತ್ರ ಹೊಸ ರೂಪ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಕಷ್ಟದ ಕೆಲಸಗಳನ್ನ ಗುರುತಿಸ್ತಿಲ್ಲ ಅನ್ನುವಂಥ ಅರ್ಥದಲ್ಲಿ ಉಪಮುಖ್ಯಮಂತ್ರಿಗಳು ಮಾತಾಡಿದ್ರ ಅನ್ನುವಂಥ ಚರ್ಚೆಗಳು ಆರಂಭ ಆಗಿದೆ. ಹಂಗೆ ಯಾವುದು ಕೂಡ ನಾವು ವೇಸ್ಟ್ ಮಾಡೋಂಥ ಪದ್ಧತಿ ಇಲ್ಲ. ನಮ್ಮದೇ ಆದಂಥ ಧರ್ಮ, ನಮ್ಮದೇ ಅಂತ ಇತಿಹಾಸ ಇದೆ. ಈ ಬತ್ತಿ ಉರಿತಾ ಇದ್ದಪ್ಪ, ಅದು ಬತ್ತಿ ಉರಿತಾ ಇದೆ, ಆ ಉರಿಯ ಹಿಂದೆ ಎಣ್ಣೆ ಇದೆ. ಆ ಎಣ್ಣೆ ಗೊತ್ತು, ಅದ್ರ ಕಷ್ಟ ಏನೋ ಬತ್ತಿಗೆ ಗೊತ್ತು. ಅದು ನಿಮ್ಗೆ ಕಾಣದ ಬರೀ ಬೆಳಕು ಮಾತ್ರ ಕಾಣ್ತದೆ. ಹಂಗೆ ಇವತ್ತು ಈ ಹಿಂದೆ ಶ್ರಮ, ಬದುಕಿನಲ್ಲಿ ಶ್ರಮದ ಹಿಂದೆ ನಿಮ್ಮ ಶ್ರಮ. ಹಂಗೆ ಯಾವುದು ಕೂಡ ನಾವು ವೇಸ್ಟ್ ಮಾಡೋಂಥ ಪದ್ಧತಿ ಇಲ್ಲ. ನಮ್ಮದೇ ಆದಂಥ ಧರ್ಮ, ನಮ್ಮದೇ ಅಂತ ಇತಿಹಾಸ ಇದೆ. ಈ ಬತ್ತಿ ಉರಿತಾ ಇದ್ದಪ್ಪ, ಅದು ಬತ್ತಿ ಉರಿತಾ ಇದೆ, ಆ ಉರಿಯ ಹಿಂದೆ ಎಣ್ಣೆ ಇದೆ. ಆ ಎಣ್ಣೆ ಗೊತ್ತು, ಅದ್ರ ಕಷ್ಟ ಏನೋ ಬತ್ತಿಗೆ ಗೊತ್ತು. ಅದು ನಿಮ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೂಪೇಶ್, ವಚನಗಳನ್ನು ಹೇಳಿದ್ದಾಯ್ತು, ನಿಷ್ಠರಾಗಿರೋದನ್ನ ಉಲ್ಲೇಖ ಮಾಡಿದ್ದಾಯ್ತು, ಅದರ ಜೊತೆಗೆ ಈಗ ಮತ್ತೊಂದು ಮಾರ್ಮಿಕ ನುಡಿಯನ್ನು ಹೇಳಿದ್ದಾರೆ. ಒಂದು ಸಾಲ್ ನೆನಪಾಗತ್ತೆ ಈ ಟೈಮಲ್ಲಿ, ತಾನೇ ಉರಿದು ಮನೆಗೆ ಬೆಳಕು ಕೊಡುವಂತಹ ನಂದಾ ದೀಪ ಅಂತ. ಆದರೆ ಬೆಂಕಿಯ ಬೆಳಕು ಕಾಣಿಸ್ಕೊಳ್ಳುತ್ತೆ, ಎಣ್ಣೆ ಮತ್ತು ಬತ್ತಿಯ ಶ್ರಮ ಯಾರಿಗೂ ಕಾಣೋದಿಲ್ಲ ಅನ್ನುವಂಥ ಮಾತನ್ನು ಹೇಳೋ ಮೂಲಕ ಹತಾಶಗೊಂಡ್ರ ಉಪಮುಖ್ಯಮಂತ್ರಿಗಳು? ನಿಜ ಪ್ರಜ್ವಲ್, ಯಾಕಂತ ಹೇಳಿದ್ರೆ ಈಗ ಸದ್ಯಕ್ಕೆ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ, ಸಿಎಂ ಬದಲಾಗ್ತಾರೆ ಅಂತ ಹೇಳಿ. ಆದ್ರೆ ಸಿಎಂ ಬದಲಾವಣೆ ಚರ್ಚೆ ಸಚಿವರಿರ್ಬೋದು, ಶಾಸಕರಿರ್ಬೋದು, ಅಥವಾ ಕಾರ್ಯಕರ್ತರು ಯಾರಿಗೂ ಕೂಡ ಗೊತ್ತಿಲ್ಲ. ಇವನ್ ಹೆಚ್ಚಿನ ಜನಕ್ಕೆ ಏನು ಅಧಿಕಾರ ಹಂಚಿಕೆ ಚರ್ಚೆ ಅದೇ ರೀತಿ ಡೆಲ್ಲಿಯಲ್ಲಿ ಏನಾಗಿತ್ತು ಅಂತ ಗೊತ್ತಿಲ್ಲ. ಹೈಕಮಾಂಡ್ ಸಿಎಂ ಡಿಸಿಎಂಗೆ ಮಾತ್ರ ಗೊತ್ತಿದೆ. ಹೀಗಾಗಿ ಈ ಸತ್ಯದ ಏನೇನು ಸತ್ಯ ಇರಬಹುದು, ಏನ್ ವಚನಗಳು ಕೊಟ್ಟಿರಬಹುದು, ಏನ ಚರ್ಚೆ ಆಗಿರ್ಬೋದು ಅಂತ ಕುತೂಹಲ ಪ್ರಶ್ನೆ. ಅದಾದ ಬಳಿಕವಾಗಿ ಸಿಎಂ ಡಿಸಿಎಂ ಮೈಂಡ್ ಸೆಟ್ಗಳು, ಮೂಡ್ ಸೆಟ್ಗಳು ಎಲ್ಲವನ್ನೂ ಕೂಡ ನೋಡಿದ್ರೆ ಏನೇನಾಗಬಹುದು ಅಂತ ಅರ್ಥ ಮಾಡ್ಕೊಳ್ಬಹುದು. ಸಿಎಂ ಒಂದಿಷ್ಟು ಕಾನ್ಫಿಡೆಂಟ್ ಆಗಿ ಮಾತುಗಳನ್ನು ಆಡ್ತಾ ಇದ್ದಾರೆ. ಆದ್ರೆ ಡಿಸಿಎಂ ಒಂದಿಷ್ಟು ಮೊದಲು ಹೇಳಿದ್ರು, ನಾನು ಕಸವನ್ನ ಗುಡಿಸಿದ್ದೇನೆ ಅಂತೇಳಿ, ಬ್ಯಾನರ್ ಅನ್ನ ಕಟ್ಟಿದ್ದೇನೆ ಅಂತೇಳಿ ಹೇಳಿದ್ರು. ಈ ಮೂಲಕ ನಾನು ಪಕ್ಷಕ್ಕಾಗಿ ತ್ಯಾಗ ಮಾಡಿದ್ದೇನೆ, ಶ್ರಮವನ್ನ ಪಟ್ಟಿದ್ದೇನೆ ಅಂತ ಹೇಳಿದ್ರು. ಮತ್ತೆ ಪುನಃ ಈಗ ಬತ್ತಿ, ಅದೇ ರೀತಿಯಾಗಿ ದೀಪದ ಸಂಬಂಧವನ್ನ ಹೇಳಿದ್ದಾರೆ, ಅದೇ ರೀತಿ ಶ್ರಮದ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಈ ಮೂಲಕ ಎಲ್ಲೋ ಒಂದ್ ಕಡೆಯಾಗಿ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ, ಹೈಕಮಾಂಡ್ ನಾಯಕರು ಭೇಟಿ ಆಗ್ತಾ ಇಲ್ಲ, ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆನೂ ಕೂಡ ಆಗ್ತಾ ಇಲ್ಲ. ಇದೀಗ ಜನವರಿ 5ಕ್ಕೆ ಸಿಎಂ ಸಿದ್ದರಾಮಯ್ಯನವರು ದೇವರಾಜ ಅರಸು ದಾಖಲೆಯನ್ನು ಕೂಡ ಮುರಿತಾರೆ. 2 ವರ್ಷ ಆಗೋಗಿದೆ. ಆದ್ರೆ ಸಿಎಂ ಆಗೋದು ಯಾವಾಗ ಒಂದು ಚರ್ಚೆಗೆ ಇನ್ನೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಹೀಗಾಗಿ ಮಾರ್ಮಿಕವಾಗಿ ಒಂದಿಷ್ಟು ಪೋಸ್ಟ್ ಗಳನ್ನ ಮಾಡ್ತಾ ಇದ್ರು, ಎಲ್ಲವನ್ನೂ ಕೂಡ ನೋಡಿದ್ದೇವೆ. ಇದೀಗ ಮತ್ತೆ ಅದೇ ರೀತಿಯಾಗಿರ್ತಕ್ಕಂಥ ಪೋಸ್ಟ್ ಗಳನ್ನ ಈ ಮೂಲಕವಾಗಿ ತಮ್ಮ ನೋವನ್ನ ಹಂಚಿಕೊಳ್ತಾ ಇದ್ದಾರೆ, ತಮ್ಮ ತ್ಯಾಗವನ್ನು ಕೂಡ ನೆನಪಿಸಿಕೊಳ್ತಾ ಇದ್ದಾರೆ. ಹೀಗಾಗಿ ತಮ್ಮ ಹತಾಶೆಯ ಭಾವನೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋಂತ ಪ್ರಶ್ನೆಗಳಾಗಿದೆ. ಯಾಕಂತ ಹೇಳಿದ್ರೆ ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಮಾತು ಇದೇ ರೀತಿಯಾಗಿತ್ತು. ದೀಪ ಎಲ್ಲರಿಗೂ ಕೂಡ ಬೆಳಕು ಕೊಡುತ್ತೆ, ದೀಪವನ್ನು ಗುರುತಿಸ್ತಾರೆ, ಆದ್ರೆ ಬತ್ತಿಯನ್ನ ಗುರುತಿಸ್ತಾರ ಇಲ್ಲ, ಎಣ್ಣೆಯನ್ನು ಗುರುತಿಸ್ತಾರ ಇಲ್ಲ ಅಂತ ಹೇಳೋದ್ರ ಮೂಲಕವಾಗಿ ನಾನು ಸಾಕಷ್ಟು ಕೆಲಸವನ್ನು ಮಾಡಿದ್ದೇನೆ, ಅತಿ ಹೆಚ್ಚು ಪ್ರಮಾಣದಲ್ಲಿ ಗುರುತಿಸುವಂತ ಕೆಲಸ ಆಗ್ತಾ ಇಲ್ಲ, ದೀಪವನ್ನೇ ಆಗ್ತಾ ಇದೆ ಅಂತ ಹೇಳಿದ್ರು. ಇಲ್ಲಿ ದೀಪ ಸಿದ್ದರಾಮಯ್ಯನವರ, ಆ ಎಣ್ಣೆ ಮತ್ತೆ ಬತ್ತಿ ಬಗ್ಗೆ ಹೇಳಿದ್ರಲ್ಲ, ಬತ್ತಿ ಡಿಕೆ ಶಿವಕುಮಾರ್ ಅವರ ಅನ್ನೋದು ಪ್ರಶ್ನೆ ಈಗ ಪ್ರಜ್ವಲ. ಫೈನ್ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.